ಯಾವುದೇ ರೀತಿ ಫುಡ್ ಕಲರ್ನ ಬಳಸ್ತೇನೆ, ಸಾಸ್ಗಳನ್ನು ಬಳಸ್ತೇನೆ, ತುಂಬಾ ರುಚಿಯಾಗಿ ಮನೆಯಲ್ಲೇ ಸುಲಭವಾಗಿ ಇಂಗ್ರೀಡಿಯೆಂಟ್ಸಿಂದ ಮಾಡುವಂಥ ಗೋಬಿ ಮಂಚೂರಿನ ನೋಡೋಣ ಇವತ್ತು. ಒಂದ್ಸತಿ ಮನೆಯವರು ಮಂಚೂರಿನ ತಿಂದರೆ ಮತ್ತೆ ಮತ್ತೆ ನಿಮ್ಮ ಹತ್ರ ಕೇಳಿ ಮಾಡಿಸ್ಕೋತಾರೆ. ನಾನಿಲ್ಲಿ ಗೋಬಿನ ತೊಗೊಂಡಿದ್ದೀನಿ ನೋಡಿ, ಇದನ್ನು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀವಿ. ಇದರಲ್ಲಿ ಹುಳ ಇರುತ್ತೆ, ಹಾಗಾಗಿ ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಬೇಯಿಸ್ಕೋಬೇಕಾಗತ್ತೆ. ಒಂದು 3ರಿಂದ 4 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಹುಳಗಳಿದ್ರೂ ಹೊರಗಡೆ ಬಂದುಬಿಡುತ್ತೆ ನೀರಲ್ಲಿ. ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ, ಹಾಗಾಗಿ ಬೇಯಿಸ್ಬಿಟ್ಟು ಇದನ್ನು ಬಸ್ತು ತೊಗೋಬೇಕು. ನಂತರ ಮಿಕ್ಸಿಂಗ್ ಬೌಲಿಗೆ 4 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಆನಂತರ ನಾವಿದಕ್ಕೆ 4 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾ ಇದ್ದೀವಿ. ಈಕ್ವಲ್ ಕ್ವಾಂಟಿಟಿಲಿ, ಸಮವಾದ ಕ್ವಾಂಟಿಟಿಲಿ ತೊಗೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, 1 ಟೀ ಸ್ಪೂನಷ್ಟು. ಆನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸತಿ ಕಾಶ್ಮೀರಿ ಲಾಲ್ ಮಿರ್ಚನ್ನು ಯೂಸ್ ಮಾಡಿದ್ದೀವಿ. ಖಾರ ಕಡಿಮೆ ಇರುತ್ತೆ, ಕಲರ್ಗೋಸ್ಕರನೂ ತುಂಬಾ ಕಲರ್ ಬರುತ್ತೆ ಇದು ಹಾಕೋದ್ರಿಂದ. ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಬೇಯಿಸಿರೋವಂಥ ಗೋಬಿಗಳನ್ನು ಹಾಕ್ತಾಯಿದ್ದೀವಿ ನೋಡಿ. ಹೂಕೋಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಈ ಬ್ಯಾಟರ್ ಹಿಡಿಯೋ ರೀತಿ ಕಲಿಸ್ಕೋಬೇಕು, ತುಂಬ ತೆಳುವಾಗಿ ಕಲಿಸ್ಬೇಡಿ. ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದೊಂದೇ ಹಾಕಬೇಕಾಗತ್ತೆ. ಹಾಕಿದ ತಕ್ಷಣ ತಿರುಗಿಸ್ಬೇಡಿ, 1 ನಿಮಿಷ ಹಾಗೆ ಬೇಯೋದಕ್ಕೆ ಬಿಡಿ. 1ರಿಂದ 2 ನಿಮಿಷ ಬೆಂದ ಮೇಲೆ ಇದನ್ನು ಈ ರೀತಿ ಚೆನ್ನಾಗಿ ತಿರುಗಿಸ್ತಾ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ತಿರುಗಿಸ್ಕೋಬೇಕಾಗುತ್ತೆ. ನಾವಿಲ್ಲಿ ಆರ್ಟಿಫಿಷಿಯಲ್ ಕಲರ್ನ ಯೂಸ್ ಮಾಡಿಲ್ಲ, ಅದ್ರ ಬದಲಾಗಿ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ನ ಹಾಕೋಬೋದು. ಅಥವಾ ಕಲರೇ ಬೇಡ ಅಂದರೂ ನೀವು ಸ್ಕಿಪ್ ಮಾಡ್ಬೋದು. ನೋಡಿ, ಖಾರ ಕೂಡ ಕಡಿಮೆ ಇರುತ್ತೆ, ಹಾಗಾಗಿ ಹಾಕಿದ್ದೀನಿ. ಇಲ್ಲಿ ಸಾಸ್ನ ಬಳಸ್ತಾ ಇಲ್ಲ, ಹಾಗಾಗಿ 3 ಟೊಮೆಟೊನ ತೊಗೊಂಡು ಈ ರೀತಿ ರುಬ್ಬಿ ತೊಗೊಂಡಿದ್ದೀವಿ. ನೆಕ್ಸ್ಟ್ ನಾವಿಲ್ಲಿ ಕಾರ್ನ್ಫ್ಲೋರ್ನ 2 ಟೇಬಲ್ ಸ್ಪೂನಷ್ಟು ತೊಗೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿ ಈ ರೀತಿ ಸ್ಲರಿನ ತೊಗೊಂಡಿದ್ದೀವಿ. ಈಗ ಪ್ಯಾನ್ನ ಇಟ್ಟಿದ್ದೀನಿ. ಐರನ್ ಪ್ಯಾನಲ್ಲಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಂತರ ಕಟ್ ಮಾಡಿರೋವಂಥ ಬೆಳ್ಳುಳ್ಳಿ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಹಾಕಿದ್ದೀನಿ. ಇವೆಲ್ಲದನ್ನು 1 ನಿಮಿಷ ಫ್ರೈ ಮಾಡಬೇಕು. ಅನಂತರ ರುಬ್ಬಿರೋವಂಥ ಟೊಮೆಟೊ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮುಚ್ಚಳ ಮುಚ್ಚಿ ಇದನ್ನು ಮಿಕ್ಸ್ ಮಾಡಿ ಎಣ್ಣೆ ತೇಲ್ಬೇಕು, ಅಲ್ಲಿವರೆಗೂ ನಾವು ಕುಕ್ ಮಾಡ್ಕೋಬೇಕು. 1 ಸ್ಪೂನಷ್ಟು ಸಕ್ಕರೆನ ಹಾಕಿ, 1 ಸ್ಪೂನಷ್ಟು ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಸ್ವೀಟ್ ಆಗಿರುತ್ತೆ. 1 ಸ್ಪೂನಷ್ಟು ಅಚ್ಕಾರ, 1 ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಕಲಸಿಟ್ಟಿರೋಂಥ ಕಾರ್ನ್ಫ್ಲೋರ್ ಮಿಕ್ಸ್ಚರ್ನ ಇನ್ನೊಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ. ಇದನ್ನು ಚೆನ್ನಾಗಿ ಕುಕ್ ಆಗೋದಕ್ಕೆ ಬಿಡಬೇಕು. ನಾನಿಲ್ಲಿ ಡ್ರೈ ಆಗಿ ಗೋಬಿ ಮಂಚೂರಿ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಸ್ವಲ್ಪ ಗ್ರೇವಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನೋಡಿ, ಈಗ ಫ್ರೈ ಮಾಡಿರೋವಂಥ ಮಂಚೂರಿಗಳನ್ನು ಸೇರಿಸ್ಬಿಟ್ಟು ಇದರಲ್ಲಿ ಚೆನ್ನಾಗಿ ಟಾಸ್ ಮಾಡಬೇಕಾಗತ್ತೆ. 2ರಿಂದ 3 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಸೂಪರ್ ಟೇಸ್ಟಿಯಾಗಿರುವಂಥ ಗೋಬಿ ಮಂಚೂರಿ ರೆಡಿಯಾಗಿದೆ. ನೀವು ಸಹ ಟ್ರೈ ಮಾಡಿ. ಇದನ್ನು ಸರ್ವ್ ಔಟ್ ಮಾಡ್ತಿದ್ದೀನಿ ನೋಡಿ, ಸಕ್ಕ ಟೇಸ್ಟಿಯಾಗಿರುತ್ತೆ. ಮನೇಲಂತೂ ಎಲ್ಲ ಎಂಜಾಯ್ ಮಾಡಿ ತಿಂತಾರೆ. ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.